ಅವ್ರು ಹೇಳ್ತಾರೆ 14 ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ರಿ MP ಆಗಿದ್ದು 2009-2014 MP ಆದಣ್ಣ. 14ರಲ್ಲಿ MP ಆದಂಥ ಟೈಮಲ್ಲಿ ನಾನು ಪಕ್ಷ ಒಂದು ಸ್ವಂತ ಪಾರ್ಟಿ BSR ಪಾರ್ಟಿ ಅಂತ ಕಟ್ಕೊಂಡಿದ್ದಣ್ಣ. ಪ್ರೈಮ್ ಮಿನಿಸ್ಟ್ರು 13ರಲ್ಲಿ ಕಟ್ಕೊಂಡಂಥ ಟೈಮಲ್ಲಿ ನಾನು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದೆ. ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ. ನನ್ನ ಬ್ಯಾಕ್ಗ್ರೌಂಡನ್ನು ಹೇಳ್ತಾ ಇದ್ದೀನಿ. ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದಂಥ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರು ಅವತ್ತು ಇನ್ನೂ ಘೋಷಣೆ ಆಗಿದ್ದಲ್ಲ. ಪ್ರೈಮ್ ಮಿನಿಸ್ಟರ್ ಅಂತೇಳಿ ನಮಗೆ ಮುಂದಿನ NDA ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದಲ್ಲ. ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವರು ಏನು ಮಾಡಿದ್ರು, ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಂತೇಳಿ 14ರಲ್ಲಿ ಘೋಷಣೆ ಮಾಡಿದ್ರು. ನಾನು 14ರಲ್ಲಿ ಘೋಷಣೆ ಮಾಡಿದಂಥ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕರೆದ್ರು. ಅವತ್ತು ನಾನು ಯಡಿಯೂರಪ್ಪ ಇಬ್ಬರು ಕೂಡ ಬೇರೆ ಪಾರ್ಟಿ ಕಟ್ಟಿದ್ದೋಣ. ಯಡಿಯೂರಪ್ಪ ನರೇಂದ್ರ ಮೋದಿಜಿಯವ್ರು ಕರೆದ್ರು, ನೋಡಿರಿ ರಾಮ್ಲೋರೆ, ನೀವು ಒಳ್ಳೆ ಬ್ಯಾಕ್ವರ್ಡ್ ಲೀಡ್ರ್ ಇದ್ರಿ, ದಯವಿಟ್ಟು ನೀವು ಪಾರ್ಟಿಯನ್ನು ಏನು ಕಟ್ಟಿದ್ರೆ ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡಿರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪರು ಕೂಡ ಕರೆದು ನೀವು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪರು ಪಾರ್ಟಿ ಮುಚ್ಚಾಕಿದ್ರು, ನನ್ನ ಪಾರ್ಟಿ ಮುಚ್ಚಾಕಿ BJP ಮರ್ಜ್ ಮಾಡಿ. BJP ಮರ್ಜ್ ಮಾಡಿದ ನಂತರ ಅವತ್ತು ಯಾರಿದ್ರಣ್ಣ, ಇವರು ಯಾರನ್ನ ಇದ್ರೇನಣ್ಣ, ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ದರು. ಏನಪ್ಪಣ್ಣ, ಅವತ್ತು ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ದರು. ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥವ್ರು ಎಲ್ಲರೂ ಜೈಲಲ್ಲಿದ್ದರಪ್ಪ ಅವತ್ತಿನ ಸಂದರ್ಭದಲ್ಲಿ. ಅವತ್ತಿದ್ದಂಥ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಅದು ಬಿಗ್ ಅಸೆಟ್. ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ. ಅವನ ಪಾಪ ಭಾಳ ದಿನಗಳ ಕಾಲ ಇವತ್ತು NDA ಗೌರ್ಮೆಂಟು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು 2018ಕ್ಕಿಂತ ಮುಂಚೆ 14ರಿಂದ 18 ತನಕ ಕೂಡ ಅವತ್ತು NDA ಗೌರ್ಮೆಂಟ್ ಇತ್ತು. NDA ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಅವ್ರು ಒಳಗೆ ಕೇರ್ ಸರ್, ಹೆಂಡತಿ ಮಕ್ಕಳು 4.5 ವರ್ಷ ಆಯಿತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು, ದಯವಿಟ್ಟು ಬಿಡಿಸಿರಿ ಅಂದ್ರಿಗಿನ. ಅವತ್ತು ಲಾ ಮಿನಿಸ್ಟರ್ ಬಂದು ಅರುಣ್ ಜೇಟ್ಲಿ ಅವರು ನಮ್ಮ ಮಧ್ಯೆ ಇಲ್ಲ, ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ, ಸುಷ್ಮಾ ಸ್ವರಾಜ್ ನಮ್ಮ ಮಧ್ಯೆ ಇಲ್ಲ. ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಯಸಿದಂಥವ್ರಲ್ಲಿ ಅವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗೆ ಒಳ್ಳೇದಾಗಬೇಕಂದೇಳಿ ಇವತ್ತು ಕೂಡ ಅಂದ್ಕೊಂಡಂತನಲ್ಲ. ಇವತ್ತು ಸಂದರ್ಭ ಬಂದಿದ್ದಕ್ಕೋಸ್ಕರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕಂಪ್ಲೀಟ್ ಮಾಡ್ತೇನೆ. ನಾನು ಕಂಪ್ಲೀಟ್ ಹಂಗಾಗಿ ಅವತ್ತಿನಿಂದ ಇವತ್ತಿನ ತನಕ ಕೂಡ ನಾನು ಎಲ್ಲರ ಪರವಾಗಿ ಕೆಲಸ ಮಾಡಿದ್ದೀನಿ. ಎಲ್ಲರ ಪರವಾಗಿ ಕೆಲಸ ಮಾಡಿದ್ದ ನಾನೇನು ಸತ್ಯಹರಿಶ್ಚಂದ್ರ ಅಲ್ಲ. ನಾನು ಕೂಡ ಪೊಲಿಟಿಕಲ್ ಜೀವನದಲ್ಲಿ ಇವತ್ತು ಎಲ್ಲರೂ ಕೂಡ ಅವತ್ತು ಪಾರ್ಟಿ ಕಟ್ಟೋಂಥ ವಿಚಾರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅವತ್ತಿನ ಸಂದರ್ಭದಲ್ಲಿ ಕೂಡ ಸುಷ್ಮಾ ಸ್ವರಾಜ್ ಜೊತೆಲಿ ಕಟ್ಟಿದ್ದೀವಿ. ಎಲ್ಲರೂ ಸಾಕಾರ್ತೀನಿ. ರಾಮ್ಲು ಒಬ್ಬನೇ ಅಲ್ಲ, ರಾಮ್ಲು ಎಲ್ಲರಲ್ಲಿ ಒಬ್ಬನಾಗಿರೋ ಕಾರಣ ಪಾರ್ಟಿ ಎಲ್ಲರೂ ಸೇರಿ ಕಟ್ಟಿದ್ದೀವಿ. ಕಟ್ಟಿದ ನಂತರ ಇವತ್ತು ಅವರು ಏನು ಭಿನ್ನಾಭಿಪ್ರಾಯ ಏನಂತ ಹೇಳಿದ್ರೆ, ಅವರು ಎಲ್ಲೋ ಒಂದು ಕಡೆ ಏನಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಮೊದಲನೇ ಬಾರಿ ಬಳ್ಳಾರಿಗೆ ಬಂದಿರಿ. ಎಷ್ಟನೇ ವಿಷಯದಲ್ಲಿ ಬಂದ್ರಪ್ಪ ಜನಾರ್ದನ್ ರೆಡ್ಡಿ? ಇಲ್ಲ, ಇದಕ್ಕಿಂತ ಮುಂಚೆ ಬಂದಿದ್ದ. 2016ರಲ್ಲಿ ಬಂದಂಥ ಟೈಮಲ್ಲಿ ನಾನು ಮಂತ್ರಿ ಆಗಿದ್ದೆಪ್ಪಣ್ಣ. ಅವತ್ತು ನಾನು ಮಂತ್ರಿ ಆದಂಥ ಟೈಮಲ್ಲಿ. ಹೌದಪ್ಪಣ್ಣ? ಇಲ್ಲಪ್ಪಣ್ಣ, ಇಲ್ಲ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಇದಕ್ಕೆ ಅಲ್ಲ, ನಾನು ಮಂತ್ರಿ ಇದ್ದನೇ ಇಲ್ಲಪ್ಪ. ಇಲ್ಲ. ಎಷ್ಟನೇ ಇಶ್ಯೂ ಅವ್ರು ಬಂದಿದ್ರು? ಫಸ್ಟ್ ಸರಿ ನಾವು ಒಂದು 25,000 ಚಳಿಗುರ್ಕಿಂತ ಬಂದ್ವಿ. ಅಲ್ಲಲ್ಲ, ನಾನು ಹಂಗಲ್ಲ ಹೇಳ್ತಾ ಇರೋದು. ನಾನು ರಾಜೀನಾಮೆ ಕೊಟ್ಟಿದ್ದೆಪ್ಪಣ್ಣ. ರಾಜೀನಾಮೆ ಕೊಟ್ಟ ನಂತರ 2000 ಲೋಕಸಭೆ ಚುನಾವಣೆ ಆದ ತಕ್ಷಣ ರಾಜೀನಾಮೆ ಕೊಟ್ಟ ನಂತರ ಅವತ್ತು ರಾಮ್ಲೂರು ಉಪಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದರು. ಘೋಷಣೆ ಮಾಡಿದಂಥ ಟೈಮಲ್ಲಿ ನಾನು ಯಡಿಯೂರಪ್ಪ ರಾಜೀನಾಮೆ ಮಾಡಿ ಬಂದ್ವಿ. ರಾಜೀನಾಮೆ ಮಾಡಿದ ನಂತರ 109 ಸ್ಥಾನಗಳು ಬಂತು. ಸರ್ಕಾರ ಬಂದಿಲ್ಲ. ಮತ್ತು ಎಲ್ಲರೂ ಕಾಂಗ್ರೆಸ್ 18ರಲ್ಲಿ ಅವತ್ತಿಗೆ ಸರ್ಕಾರ ಬಂದಿತ್ತು. ಜನಾರ್ದನ್ ರೆಡ್ಡಿ ಅವರು ಫಸ್ಟ್ ಟೈಮ್ ಬಳ್ಳಾರಿಗೆ ಬರೋ ಟೈಮಲ್ಲಿ ಸರ್ಕಾರ ಬಂದಿತ್ತಪ್ಪ. ನಮ್ಮದು ಅದಕ್ಕಿಂತ ಮೊದಲು ಸಾರಿ ಇಲ್ಲಿ ನಾನು MLA ಅಂತಿತ್ತಲ್ಲ ಓಟು. ಅವತ್ತು ಭವ್ಯವಾದಂಥ ಸ್ವಾಗತವನ್ನು ಮಾಡಿದ್ವಿ. ಅವತ್ತು ಸುಮಾರಾಗಿ ನನಗೆ ಗೊತ್ತಿರೋ ಪರ 25,000 ಮಂದಿ ಹತ್ತತ್ರ ಇದ್ವಿ. ನಾವು ಚೇಳುಗುರಿಕಿಂದ ಆಂಧ್ರ ಬಾರ್ಡ್ರಿಂದ ಕರ್ಕೊಂಬಂದ್ವಿ. ಕರ್ಕೊಂಬಂದಂಥ ಟೈಮಲ್ಲಿ ಆಯ್ತಪ್ಪ ಕರ್ಕೊಂಬಂದಿದ್ವಿ, ನಾವೆಲ್ಲ ಮಾಡಿದ್ವಿ. ಪುನಃ ಜನಾರ್ದನ್ ರೆಡ್ಡಿ